ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಊಟಕ್ಕೋಸ್ಕರ. ಆ್ಯಕ್ಚುಲಿ ವಿಮೆನ್ಸ್ ಡೇ ಆಗಿ 3 days ಆಗಿದೆ. ಫ್ರೈಡೇ ವಿಮೆನ್ಸ್ ಡೇ ಬಿದ್ದಿರೋದ್ರಿಂದ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಹೊರಗಡೆ ಹೋದ್ರೇ ನಾನ್ ವೆಜ್ ತಿಂತೀವಲ್ಲ, ಸೊ ಫ್ರೈಡೇ ಬಂದು ಶಿವರಾತ್ರಿ ಕೂಡ ಆಗಿದ್ದರಿಂದ ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇವತ್ತು ಸಂಡೇ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಏನಾದರೂ ನಾನ್ ವೆಜ್ ಆ ರೀತಿ ತಿನ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಯಾವ ರೀತಿ ನಿಮ್ಮ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಶಿವರಾತ್ರಿ ದಿವಸ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ, ಮರಿದೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ. ಸೊ ಬನ್ನಿ ಈಗ ವಿಡಿಯೋ ಒಳಗಡೆಗೆ ಹೋಗೋಣ. ಹೊರಗಡೆ ಹೋಗೋದಕ್ಕೆ ಒಂದು ಪ್ಲೇಸ್ನ ನಾವು ಆಲ್ರೆಡಿ ನೋಡಿ ಇಟ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತೀನಿ, ಯಾವ ಪ್ಲೇಸ್ನ ನೋಡಿದ್ದೆ ಅಂತ ಅನ್ನೋದನ್ನು ನಾನು ವಿಡಿಯೋ ಒಳಗಡೆ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೋಗ್ತಾ ಇರೋವಂಥ ಪ್ಲೇಸು ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ನನಗೆ ಇಷ್ಟ ಆಗಿ ನನಗೆ ಸ್ಯಾಟಿಸ್ಫೈ ಆದರೆ ನಿಮಗೂ ನಾನು ತಿಳಿಸ್ತೀನಿ. ಹೋಗಿ ಬನ್ನಿ. ಸೊ ಈಗ ಈ ರೀತಿ ರೆಡಿ ಆಗಿದ್ದೀನಿ. ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಸಾತ್ವಿಕು ರೆಡಿ ಆಗಿದ್ದಾನೆ, ಎಲ್ಲ ರೆಡಿ ಆಗಿದ್ದಾಯ್ತು. ಇನ್ನೇನು ಹೊರಡೋದೇನೆ. 11:30ಗೆ ಸ್ಟಾರ್ಟ್ ಆಗುತ್ತಂತೆ. ಈಗ 11:30 ಆಗಿದೆ. ಈಗ ಮನೆ ಬಿಡ್ತಾ ಇದ್ದೀವಿ. ಹೋಗೋಣ? ಹಾಂ ಹೋಗೋಣ ಹೋಗೋಣ ಎಲ್ಲ ಆಯಿತು. ಕಾಮಿಡಿ ಮಾಡ್ತೀಯ? ಹಾಂ, ಇನ್ಸಲ್ಟ್ ಪண்றே என்ன நீ இன்சல்ட் பண்ற? ಮೆತ್ತಗಿಳಿ, ವಿಪರೀತ ಬಿಸಿಲು. ರೋಡಲ್ಲೇ ಹಾಕ್ಬಿಟ್ಟಿದ್ದಾರೆ ಯಾರೋ. ಬ್ಯಾಂಗ್ಳೂರಲ್ಲಿರೋರಿಗೆ ನೀರಿನ ಪ್ರಾಬ್ಲಮ್ ಅಂತೂ ಸ್ಟಾರ್ಟ್ ಆಗಿದೆ. ಎಲ್ಲಿ ನೋಡಿದ್ರೂ ನೀರು ಇಲ್ಲದೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ನಮ್ಮ ಏರಿಯಾನಲ್ಲಿ ಪರವಾಗಿಲ್ಲ, ಬಳಕೆ ಮಾಡೋ ಅಷ್ಟು ನೀರು ಸಿಗ್ತಾ ಇದೆ. ಕೆಲವರಿಗೆ ನೀರು ಸಿಗ್ತಾ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಫ್ರೀ ವಾಟರ್ ಟ್ಯಾಂಕರ್ಸ್ ಅಂತ ಹೇಳಿ ಟ್ಯಾಂಕರ್ಸ್ನ ಕಳಿಸ್ತಾ ಇದ್ದಾರೆ. ಕೆಲವೊಬ್ಬರು ಅದನ್ನು ಯೂಸ್ ಕೂಡ ಮಾಡ್ಕೋತಾ ಇದ್ದಾರೆ. ಈ ಬೇಸಿಗೆಗಾಲದಲ್ಲಿ ನೀರಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಈಗ ಒಂದು ಪ್ಲೇಸ್ಗೆ ಎಲ್ಲಿಗಾದ್ರೂ ಹೋಗ್ಬೇಕಂತಂದರೆ ಆ ರಸ್ತೆನಲ್ಲಿ ವಾಟರ್ ಟ್ಯಾಂಕ್ಸ್ ಅಂತೂ ಕಾಣಿಸುತ್ತೆ. ಈಗ ತುಂಬಾ ಡಿಮ್ಯಾಂಡ್ ಇದೆ ವಾಟರ್ ಟ್ಯಾಂಕರ್ಸ್ಗೆ. ಸೊ ನಮ್ಮ ಇಂಡಿವಿಜುವಲ್ಸ್ ಮನೆಗೇ ಹೀಗೆ ಅಂತಂದರೆ ಅಪಾರ್ಟ್ಮೆಂಟಲ್ಲಿರೋರಿಗೆಲ್ಲರಿಗೂ ವಾಟರ್ಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು, ಅವರು ಒಂದು ದಿನಕ್ಕೆ ಎಷ್ಟು ವಾಟರ್ ಟ್ಯಾಂಕ್ನ ಕರೆಸ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಿ ತುಂಬಾ ಕಷ್ಟ ಇದೆ. ಅದು ಸಮ್ಮರಲ್ಲಿ ಬೆಂಗಳೂರಲ್ಲಿ ವಾಟರ್ ಕ್ರೈಸಿಸ್ ಬಂದಿರೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ನೆನೆಸ್ಕೊಳ್ಳೋದಕ್ಕೆ. ನಾವು ಬಂದಿರೋದು ಅಂಬಾರಿ ಅನ್ಲಿಮಿಟೆಡ್ ಬಿರಿಯಾನಿ ಮೀಲ್ ಅಂತ ಹೇಳಿ. ಸೊ ಫಾರ್ 299 ಅನ್ಲಿಮಿಟೆಡ್, 11:32 AM to 11:30 PM ಇರುತ್ತೆ. ಸೊ ಇದು ಅಡ್ರೆಸ್ ಬಂದು ಲ್ಯಾಂಡ್ ಮಾರ್ಕ್ ನಿಯರ್ ಬ್ರಿಗೇಡ್ ಮಿಲಿಯಂ ಅಪಾರ್ಟ್ಮೆಂಟ್ ಸಿಗ್ನಲ್ಲು, JP ನಗರ್ 7th phase, RBI ಲೇಔಟು. ಓಕೆ, ಇದು ಫಸ್ಟ್ ಫ್ಲೋರಲ್ಲಿರುತ್ತೆ. ಸೊ ಅಲ್ಲಿದೆ, ನೋಡ್ತಿರ್ಬೋದು. ಇವತ್ತಿನ ಸ್ಪೆಷಲ್ಗೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಸೊ 10-3 ಟುಡೇ ಸ್ಪೆಷಲ್ ಲೆಗ್ ಸೂಪ್ ಇದೆ, ಪ್ಲೈನ್ ಸೂಪು, ಹಾಗೆ ಮಲ್ಲಿಗೆ ಇಡ್ಲಿ ಫೇಮಸ್ ಅಂತ ಹಾಕಿದ್ದಾರೆ ಇವತ್ತು. ಸೊ ಇದು ಸ್ಪೆಷಲ್, ಹೋಗಿ ಟೇಸ್ಟ್ ಮಾಡೋಣ ಬನ್ನಿ. ಸೊ ಅನ್ಲಿಮಿಟೆಡ್ ಇಲ್ಲಿ ಬಾಳೆ ಎಲೆನಲ್ಲಿ ಹಾಕ್ತಾರೆ ಅನ್ಸುತ್ತೆ. ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನಡಿಸಿನಮ್ಮ. ಸೊ ಇದೇನೇ ಮೇಯ್ನ್ ರೋಡ್, ಇದು ಇಲ್ಲೇ ಇದೆ ಅಂಬಾರಿ. ಆ್ಯಂಬಿಯನ್ಸ್ನ ಕೂಡ ತೋರಿಸ್ತೀನಿ ನಾನು.
ಸ್ಟೇರ್ ಕೇಸಲ್ಲೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇದೆಲ್ಲ ಹ್ಯಾಂಡ್ ಪೇಂಟಿಂಗ್. ಫಸ್ಟು ಈ ಡಿಸೈನ್ಸ್ನೆಲ್ಲ ನಾನು ನೋಡಿದಾಗ ಸ್ಟಿಕ್ಕರ್ಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಸ್ಟಿಕ್ಕರ್ಸ್ ಅಲ್ಲ, ಹ್ಯಾಂಡ್ ಪೇಂಟಿಂಗ್ ಇದು. ಮಾಡ್ರನ್ನಾಗಿ ಎಷ್ಟೇ ಡಿಸೈನ್ಸ್ ಇದ್ರೂ ಇವರು ಹಳ್ಳಿ ಥೀಮ್ನ ತೊಗೊಂಡು ಆ ರೀತಿ ಹ್ಯಾಂಡ್ ವರ್ಕ್ನ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಈ ಹೋಟೆಲ್ಲು ತುಂಬಾ ಹೈಜಿನಿಕ್ ಆಗಿದೆ, ತುಂಬಾ ನೀಟಾಗಿದೆ, ಆ್ಯಂಬಿಯನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅನ್ಲಿಮಿಟೆಡ್ ಅಂದಿದ ತಕ್ಷಣ ತುಂಬ ಜನ ಫಸ್ಟು ಫುಡ್ಡನ್ನು ಹಾಕ್ಕೊಂಡು ವೇಸ್ಟ್ ಮಾಡ್ತಿದ್ರಂತೆ. ಅವರಿಗೆ ಆಹಾರ ಮಿತಿಯಾಗಿ ಬಳಸಿ, ವೇಸ್ಟ್ ಮಾಡಿದ್ರೆ ನಿಮಗೆ 500 ರೂಪೀಸ್ ಫೈನ್ ಹಾಕ್ತೀವಿ ಅಂತ ಹೇಳಿ ಇಲ್ಲಿ ಬೋರ್ಡ್ನ ಕೂಡ ಹಾಕಿದ್ದಾರೆ. ಆ ಬೋರ್ಡ್ ಹಾಕಿದಾದ್ಮೇಲೆ ವೇಸ್ಟ್ ಮಾಡೋದು ಕಡಿಮೆ ಆಯ್ತಂತೆ. ಚಿಕ್ಕ ಮಕ್ಕಳಿಗೆ ಕೊಡಲು. ಥ್ಯಾಂಕ್ ಯು. ಮಲ್ಲಿಗೆ ಇಡ್ಲಿ ಸಾಫ್ಟ್ ಆಗಿದೆ. ಇಡ್ಲಿ ಇಂದ ಬಂಗಾರ ಆಫ್ ಕೊಡ್ಲಾ? ತಿನ್ಸು ಕೊಡ್ಬೇಡ, ತಿನ್ಕೊಂಡು ಹಂಗೆ ತಿನ್ಸು. ಹಾಂ ಬಸ್. ಈಗ ನಾವು ಅನ್ಲಿಮಿಟೆಡ್ ಫುಡ್ಡು 2 ತೊಗೊಂಡಿದ್ದೀವಿ. 299 ಪ್ಲಸ್ GST ಬೀಳುತ್ತೆ. ಸೊ ನಾವು ಮಲ್ಲಿಗೆ ಇಡ್ಲಿ ಎಷ್ಟು ಬೇಕಾದ್ರೂ ತೊಗೋಬೋದು, ಮತ್ತು ಕಬಾಬ್ ಹಾಗೆ ಚಿಲ್ಲಿ ಚಿಕನ್ ಬಂದು ಸ್ಟಾರ್ಟರ್ಸು, ಅದನ್ನು ಎಷ್ಟು ಬೇಕಾದ್ರೂ ತೊಗೋಬೋದು. ಆನಿಯನ್ ಕುಕುಂಬರ್ ಅದು ಎಷ್ಟು ಬೇಕಾದರೂ ತೊಗೋಬೋದು. 2 ಟೈಪ್ಸ್ ಆಫ್ ಬಿರಿಯಾನಿ ಇರುತ್ತೆ, ಗ್ರೀನ್ ಬಿರಿಯಾನಿ ಆ್ಯಂಡ್ ನಾರ್ಮಲ್ ಬಿರಿಯಾನಿ. ಸೊ ಎರಡೂ ಅನ್ಲಿಮಿಟೆಡ್ ಇರುತ್ತೆ, ಅದನ್ನು ಎಷ್ಟು ಬೇಕಾದ್ರೂ ತೊಗೋಬೋದು. ಫೈನಲ್ ಟಚ್ ಆಗಿ ನಮಗೆ ರೈಸ್ ಮತ್ತು ರಸಮ್ ಕೊಡ್ತಾರೆ. ನನಗೆ ಕಬಾಬ್ ಅಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು ಫ್ಲೇವರು. ಹಾಗೆ ನೀರು ಕುಡಿದ್ಬಿಟ್ರೆ ಬಿರಿಯಾನಿ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೆ ನಾವಿಲ್ಲಿ ಪಲ್ಪಿ ಗ್ರೇಪ್ ಜ್ಯೂಸನ್ನ ತೊಗೊಂಡಿದ್ವಿ. ಜ್ಯೂಸ್ ಮಾತ್ರ ಸೂಪರಾಗಿತ್ತು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾನು ಯಾವತ್ತೂ ಟ್ರೈಯೂ ಮಾಡಿರಲಿಲ್ಲ. ಗ್ರೇಪ್ ಪಲ್ಪಿ ಜ್ಯೂಸ್ ಟ್ರೈ ಮಾಡಿ ಒಂದು ಸರಿ. ಮಲ್ಲಿಗೆ ಇಡ್ಲಿಗೆ ಸಾಲ್ನ ಹಾಕಿದರು. ಅದಾದಮೇಲೆ ರಸಮ್ ಅಂತೂ ಪರವಾಗಿಲ್ಲ, ಹೇಳ್ಕೊಳ್ಳೋಷ್ಟು ಏನಿಲ್ಲ, ಚೆನ್ನಾಗಿತ್ತು. ಎಲ್ಲ ಫುಡ್ಡೂ ಅಷ್ಟೇ 399ಗೆ ವರ್ತ್. ಬಿಲೀವ್ ಮೀ, ನೀವು ಒಂದ್ಸರಿ ಹೋಗಿ ಟ್ರೈ ಮಾಡಿ. ಹಾಗೆ ಒಂದೊಂದು ರೆಸ್ಟೋರೆಂಟು ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ರೆಸ್ಟ್ ರೂಮ್ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ರೆಸ್ಟ್ ರೂಮು, ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ, ತುಂಬಾ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಮಿರರ್ ಇರುತ್ತಲ್ಲ, ಮಿರರ್ ಮೇಲೆ ಒಂದು ವಾಟರ್ ಸ್ಟೈನ್ಸ್ ಕೂಡ ಸಹ ಇಲ್ಲ, ಅಷ್ಟು ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ತುಂಬ ರೆಸ್ಟೋರೆಂಟ್ಸಲ್ಲಿ ನೋಡಿದ್ದೀನಿ, ಈ ವಾಶ್ ಬೇಷನ್ ಹತ್ರ ಅವರು ಲಿಕ್ವಿಡ್ ಇಟ್ಟಿರ್ತಾರಲ್ಲ, ಬಾಟ್ಲು ಹ್ಯಾಂಡ್ ವಾಶ್ ಲಿಕ್ವಿಡ್ದು, ಅದು ಎಷ್ಟು ಗಲೀಜಾಗಿರುತ್ತೆ ಅಂತಂದರೆ ಯೂಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ, ಅಷ್ಟು ಗಲೀಜಾಗಿರುತ್ತೆ. ಬಟ್ ಇಲ್ಲಿ ಅದು ಕೂಡ ತುಂಬಾ ಹೈಜಿನಿಕ್ಕಾಗಿತ್ತು. ಹಾಗೆ ಗ್ರೇಪ್ ಬಂದು ಸಪ್ರೇಟ್ ಅಮೌಂಟ್ ಗ್ರೇಪ್ ಜ್ಯೂಸು, ಹಾಗೆ ವಾಟರ್ ಬಾಟಲ್ 1/2 ಲೀಟರ್ ತೊಗೊಂಡಿದ್ವಿ, ಅದು ಬಂದು ಸಪ್ರೇಟ್ ಬಿಲ್ ಹಾಕಿದ್ದಾರೆ. ವಾಟರ್ ಫ್ರೀಯಾಗಿ ಬರೋದಿಲ್ಲ, ವಾಟರ್ ನಾವು ತೊಗೋಬೇಕಾಗುತ್ತೆ. ಅದಾದಮೇಲೆ ನಾನು ಬರ್ತಾ ನೋಡಿದೆ, ಇಲ್ಲಿ ಗೋಲಿ ಸೋಡಾ ಹಾಗೆ ತುಂಬಾ ಫ್ಲೇವರ್ಸ್ ಆಫ್ ಸೋಡಾ ಎಲ್ಲ ಇತ್ತು. ಬಟ್ ನಾನು ಅದನ್ನು ಗಮನಿಸಿದರೆ ತೊಗೋಬೋದಿತ್ತು, ಅದು ಗಮನಿಸಿಲ್ಲ ನಾನು. ಆದರೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಾವು ಬಂದ್ವಿ ಹೊರಗಡೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಹೋಗಿ ಟ್ರೈ ಮಾಡಿ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಗಿ ಹೇಳ್ತಿದ್ದೀನಿ. ಹಾಗೆ ಸಾತ್ವಿಕ್ಗೆ ಒಂದು ಸ್ವಲ್ಪ ಆಗಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಊಟ ಸರಿಯಾಗಿ ಮಾಡೋದಿಲ್ಲ. ಅದಕ್ಕೆ ಜಂತುಳ ಏನಾದರೂ ಇದೆಯೇನೋ ಹೊಟ್ಟೆನಲ್ಲಿ, ಅವನಿಗೆ ಜಂತುಳದ್ದು ಟಾನಿಕ್ ಹಾಕೋಣ ಅಂತ ಹೇಳಿ ನಾನು ಇಲ್ಲಿ ಮೆಡಿಕಲ್ಗೆ ಹೋಗಿದ್ದೆ. ನಾನು ಹೋಗಿ ಬರೋ ಅಷ್ಟರೊಳಗಡೆ ಇಲ್ಲಿ ಒಂದು ಗಿಫ್ಟ್ ಶಾಪ್ ಹತ್ರ ಅಪ್ಪ ಮಗ ನಿಂತ್ಕೊಂಡು ಏನೋ ನೋಡ್ತಾಯಿದ್ರು. ಅಲ್ಲಿ ಪಿಕಾಕ್ ಇದೆ, ಎಲಿಫೆಂಟ್ ಇದೆ ಅಂತ ಹೇಳಿ ಮಗ ತೋರಿಸ್ತಿದ್ರೆ ಅಪ್ಪ ಓಕೆ 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 ಅಂತ ಹೇಳ್ಕೊಂಡು ಏನೋ ಆಟ ಆಡಿಸ್ಕೊಂಡಿದ್ರು. ಹೋಗಿ ತೊಗೊಂಬಂದೆ.
ಓಕೆ ನಡಿ ಹೋಗೋಣ. ಏನು ಕೊಡ್ಬೋದು ಟಾನಿಕ್? ಮನೆಗೆ ಬಂದ್ವಿ. ಸೂಪರಾಗಿತ್ತು ಮಾತ್ರ ಬಿರಿಯಾನಿ. 2 ಟೈಪ್ಸ್ ಆಫ್ ಬಿರಿಯಾನಿ, 2 ಸ್ಟಾರ್ಟರ್ಸು ಮತ್ತು ಮಲ್ಲಿಗೆ ಇಡ್ಲಿ ಅಂತೂ ವಾ, ನಿಜವಾಗ್ಲೂ ನಾನು ಆ ರೀತಿ ಇಡ್ಲಿ ಇದುವರೆಗೂ ತಿನ್ನಲಿಲ್ಲ, ಇದೇ ಫಸ್ಟ್ ಟೈಮು. ಸೂಪರಾಗಿದೆ ಇಡ್ಲಿ ಮಾತ್ರ. ಚಿನಿ ಕಮ್ಮಿಯ ಬೇಗ ಬಾಯಿಲಿ, ಬಾಯಿಲಿ ಬೇಗ. ಇಡ್ಲಿ ಹೆಂಗಿತ್ತು? ಎಷ್ಟು ಸೂಪರು. ಬಿರಿಯಾನಿ ಸೂಪರಾ, ಚೆನ್ನಾಗಿತ್ತಾ? ಸೂಪರಾಗಿತ್ತು ಮಾತ್ರ. ಯಾರಾದರೂ JP ನಗರ್ ಬ್ರಿಗೇಡ್ ಮಿಲಿಯಂ ಸೈಡಲ್ಲಿದ್ದರೆ ಖಂಡಿತ ಟ್ರೈ ಮಾಡಿ. ಅಂಬಾರಿ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ. ಸೊ ಇದು ನಾನೇನು ಪ್ರಮೋಷನ್ ಎಲ್ಲ ಏನೂ ಕೊಡ್ತಾ ಇಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆನಿಮಲ್ಸ್ ಎಲ್ಲ ಇತ್ತು, ಮತ್ತು ತುಂಬಾ ಹ್ಯಾಂಡ್ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಅದು ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಈ ಮ್ಯೂಸಿಕ್ ಸೌಂಡು, BGM ಸೌಂಡ್ ಎಲ್ಲ ಹಾಕಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಮತ್ತಿನ್ನೆಲ್ಲ ಹೇಳಿದ್ದೀನಿ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಹೋಗಿ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತೆ ಇನ್ನೊಂದ್ಸರಿ ಹೋಗ್ತೀರಾ ಅಂತಂದರೆ ಖಂಡಿತ ಫ್ರೀ ಮಾಡ್ಕೊಂಡು ಹೋಗ್ತೀವಿ. ಬಿಲ್ ಕೂಡ ತೋರಿಸಿದ್ದೀನಿ ಎಷ್ಟಾಯಿತು ಅಂತ ಹೇಳಿ. GST ಎಲ್ಲ ಆ್ಯಡ್ ಆಗುತ್ತೆ, GST ಬಿಲ್ನ ಕೂಡ ಕೊಡ್ತಾರೆ. ನಾವು ಈ ಗ್ರೇಪ್ಸ್ ಪಲ್ಪಿ ಜ್ಯೂಸ್ ತೊಗೊಂಡ್ವಿ. ಯಪ್ಪಾ ಸೂಪರ್, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅದರೊಳಗಡೆ ಗ್ರೇಪ್ ಪಲ್ಪಿ ಹಂಗೆ ಸಿಗುತ್ತೆ, ಸಕ್ಕತ್ತಾಗಿತ್ತು. ಮತ್ತು ಗೋಲಿ ಸೋಡಾ ಎಲ್ಲ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಸೊ ಬನ್ನಿ ಈಗ ಸಾತ್ವಿಕ್ನ ಎಕ್ಸ್ಪೀರಿಯನ್ಸ್ ಕೇಳೋಣ, ಅವ್ನಿಗೇನು ಅನ್ನಿಸ್ತು ಅಂತ. ಚಿನ್ನ ಕಮನ್ ಬಾಬಾಗ್ಲಿ. ಓಕೆ, ಬಿರಿಯಾನಿ ಹೆಂಗಿತ್ತು? ಸೂಪರಾ. ಓಕೆ, ಸಾತ್ವಿಕ್ ಇವಾಗ ಆಟಾಡ್ತಾನಪ್ಪ. ನಾನು ಅರ್ಧ ಏನಾಯ್ತು? ಜಾಸ್ತಿ ತಿನ್ಬಿಟ್ಟ ಬೂವಾ. ಸಂಪಿಗೆ ತರದೆ ಹೋದರು ನೀನಗೆ. ರಾಹುಲ್ಲ ಕರಿಮಣಿ ಮಾಲೀಕ ರಾಹುಲ್ಲ. ಇದು ಶುಕ್ರವಾರ ಸಂಜೆ ಮಹಾಶಿವರಾತ್ರಿಯ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ತಿರೋವಂತಹ ಕ್ಲಿಪ್ಸು. ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿರೋವಂಥ ಬಿಲ್ಡಿಂಗು, ಅಂಗಡಿಗಳಿಗೆಲ್ಲದಕ್ಕೂ ಈ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅವ್ರು ಜಾತ್ರೆ ರೀತಿಯೇ ಸೆಲೆಬ್ರೇಟ್ ಮಾಡಿದ್ರು. ಈ ಬೊಂಬೆಗಳ ಅಂಗಡಿ ಬಂದಿತ್ತು, ಮತ್ತು ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸಸ್ ಎಲ್ಲ ನಡೀತಿತ್ತು. ಲೈಕ್ ಭರತನಾಟ್ಯಮ್ಮು, ಸಾಂಗ್ಸ್ ಎಲ್ಲ ಹೇಳ್ತಾಯಿದ್ರು, ಭಕ್ತಿಗೀತೆಗಳೆಲ್ಲ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸು. ತುಂಬ ಜನ ಇದ್ದಿದ್ದ ಕಾರಣ ನನಗೆ ಜಾಸ್ತಿ ಕ್ಲಿಪ್ಸ್ನ ತೊಗೊಳಕ್ಕಾಗಲಿಲ್ಲ. ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ದೇವ್ರನ್ನ ತೋರಿಸಿದ್ದೀನಿ ನೋಡಿ. ಗಣಪತಿ ಗುಣಮಣಿ ನಮೋ ನಮೋ, ಗಣವ ಸ್ವರೂಪನೆ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಗಣವ ಸ್ವರೂಪನೆ ನಮೋ ನಮೋ. ವಿಶ್ವ ಪ್ರಕಾಶನೆ ಪಾಶಾಂಕುಶಧರ ನಮೋ ನಮೋ. ಈಶ ಕುಮಾರನೆ ವಿಶ್ವ ಪ್ರಕಾಶನೆ ಪಾಶಾಂಕುಶಧರ ನಮೋ ನಮೋ. ರಂಭವುರಗಧರ ಸಂಭ್ರಮಶೀಲನೆ ನಮೋ ನಮೋ. ಅಲ್ವಾ ಫ್ರೆಂಡ್ಸ್, ಸಿಂಪಲ್ಲಾಗಿ ಶಿವರಾತ್ರಿ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ. ಮನೆಯಲ್ಲಿ ಏನೊಂದು ವ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ ಅವತ್ತು, ನನಗೆ ಆಫೀಸ್ ಕೆಲಸ ಇದ್ದಿದ್ದರಿಂದ. ಹಾಗೆ ಇವತ್ತು ನಾವು ಎಲ್ಲೆಲ್ಲ ಸುತ್ತಾಡಿದ್ವಿ, ಏನು ತಿನ್ಕೊಂಡು ಬಂದ್ವಿ ಅನ್ನೋದನ್ನು ತೋರಿಸಿದ್ದೀನಿ. ಎಲ್ಲೂ ಸುತ್ತಾಡಲಿಲ್ಲ, ಜಸ್ಟ್ ಊಟಕ್ಕೆ ಹೋಗಿ ಬಂದ್ವಿ. ಹಾಗೆ ಸ್ಲಿಪ್ಪರ್ ಶಾಪ್ಗೆ ಹೋಗಿದ್ವಿ. ಸಾತ್ವಿಕಿಗೆ ಕೆಲವೊಂದು ಸ್ಲಿಪ್ಪರ್ಸ್ನ ತೊಗೊಳ್ಳೋಣ ಅಂತ ಹೇಳಿ. ಅಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಇದೆ, ಗಂಡು ಮಕ್ಳಿಗೆ ಇಲ್ವೇ ಇಲ್ಲ. ಈಗ ಒಂದು 10 ಅಂಗಡಿ ಇದೆ ಒಂದು ಏರಿಯಾನಲ್ಲಿ ಅಂತಂದರೆ, ಆ ಒಂದೇ ಒಂದು ಅಂಗಡಿನಲ್ಲಿ ಮಾತ್ರ ಗಂಡಸರಿಗಿರುತ್ತೆ. ಅದರಲ್ಲೂ ಅವ್ರ ಸೈಜ್ಗೆ ಅವ್ರಿಗೆ ಇಷ್ಟ ಆಗಿರೋವಂಥ ವೆರೈಟಿ ಸಿಗೋದು ತುಂಬಾ ಕಷ್ಟ. ಲೇಡೀಸ್ಗೆ ತುಂಬ ಆಪ್ಷನ್ ಇರುತ್ತೆ, ಗಂಡಸರಿಗೆ ಅಷ್ಟು ಆಪ್ಷನ್ ಇರಲ್ಲ ಅನ್ನೋದು ನನ್ನ ಭಾವನೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.
ನೋಡಿದ್ರಲ್ವಾ ಶಿವರಾತ್ರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ವಿಮೆನ್ಸ್ ಡೇ ಸೆಲೆಬ್ರೇಷನ್ನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕೆಲವರು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕೆ ನನ್ನ ಫ್ರೆಂಡ್ಸೇ ಆಗಲಿ ಅವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನನಗೆ ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಿಮಗೂ ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಕ್ಸ್ಪೆಕ್ಟ್ ಮಾಡಲ್ವಾ ಅನ್ನೋದನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹೇಳಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಮಾಡ್ಕೊಳ್ಳಿ, ಬಾಯ್.